ಚಿಕ್ಕಬಳ್ಳಾಪುರದಲ್ಲಿ ಹೊಸ ಅಂಗಡಿ ಓಪನ್ ಆಯ್ತಂತೆ. ಹಾಗಾಗಿ ಗ್ರಾಹಕರಿಗೆ ₹1 ಕೊಟ್ರೆ ಒಂದು ಟೀ ಶರ್ಟ್ ಕೊಟ್ಬಿಡ್ತೀವಿ ಅಂತ ಆಫರ್ ಕೊಟ್ರಂತೆ ಮಾಲೀಕ. ಜನ ಇಷ್ಟು ಹೇಳ್ತಿದ್ದಂಗೆ ಮುಗಿಬಿದ್ದು ನನಗೂ ನಿನಗೂ ಅಂತ ಟೀ ಶರ್ಟ್ ಖರೀದಿ ಮಾಡೋದು ಮುಂದಾಗಿದ್ದಾರೆ. ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ₹1ಗೆ ಒಂದು ಟೀ ಶರ್ಟ್ ಆಫರ್. 100 ಜನಕ್ಕೆ ಮಾತ್ರ ₹1ಗೆ ಒಂದು ಟೀ ಶರ್ಟ್ ಕೊಡ್ತೀವಿ ಅಂತ ಅಂಗಡಿ ಮಾಲೀಕ ಆಫರ್ ಕೊಟ್ಟಿದ್ದು. ₹1ಗೆ ಒಂದು ಟೀ ಶರ್ಟ್ ಎಂದಾಕ್ಷಣ ಜನ ಮುಗಿಬಿದ್ದಿದ್ದಾರೆ. ಹೊಸ ಬಟ್ಟೆ ಅಂಗಡಿ ಓಪನ್ ಹಿನ್ನೆಲೆ ಆಫರ್ ಕೊಟ್ಟಿದ್ರಂತೆ ಮಾಲೀಕ. ಶರ್ಟ್ ಪಡೆದುಕೊಳ್ಳೋದಕ್ಕೆ ಜನರ ನಡುವೆ ನೂಕುನುಗ್ಲು ಉಂಟಾಗಿದೆ. ಕಾರಣ 100 ಜನ ಮಾತ್ರ ಅಲ್ಲ ₹1ಗೆ ಟೀ ಶರ್ಟ್ ಪಡ್ಕೊಳ್ಳೋದು. ಆ 100 ಜನರಲ್ಲಿ ನಾವು ಒಬ್ರಾಗೋಣ ಅಂತ ನೂಕುನುಗ್ಲು ಉಂಟಾಗಿದೆ. ಅಂಗಡಿ ಮಾಲೀಕ ಮತ್ತು ಗ್ರಾಹಕರಿಗೆ ಚಳಿ ಬಿಡಿಸಿದ್ದಾರಂತೆ ಪೊಲೀಸರು ಈ ರೀತಿ ಆಫರ್ ಕೊಟ್ಟಿದ್ದಕ್ಕೆ. ಚಿಕ್ಕಬಳ್ಳಾಪುರದಲ್ಲಿ ಆಗಿರುವ ಘಟನೆ, ಹೊಸ ಅಂಗಡಿ ಓಪನ್ ಆಯ್ತು ಅನ್ನೋ ಕಾರಣಕ್ಕೆ ಪಾಪ ಮಾಲೀಕ ಜನರನ್ನ ಸೆಳೆಯೋದಕ್ಕೆ ಹೊಸ ತಂತ್ರಗಳು ಆಗ್ತಾ ಇರುತ್ತಲ್ಲ, ಹಂಗೆ ₹1 ಒಂದು ಟೀ ಶರ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ಜನ ಮುಗಿಬಿದ್ರು. ಇಷ್ಟೆಲ್ಲ ಜನ ಸೇರ್ತಾ ಇದ್ದಂತೆ ಆ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು. ಪೊಲೀಸರ ಎಂಟ್ರಿ, ಅಂಗಡಿ ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ. ಜನಕ್ಕೆ ಹಿಂಗೆ ಆಫರ್ ಕೊಟ್ಟು ಇಲ್ಲಿ ಸಮಸ್ಯೆ ಮಾಡ್ತೀರಾ ಅಂತ ದೃಶ್ಯ ನೋಡ್ತಾ ಇದ್ದೀವಿ. Ready,